ಹೇ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ರೈಸ್ ಬಾತ್ನ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಡಿಫ್ರೆಂಟ್ ಮಸಾಲೆ ಆಗಿರುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಕ್ಯಾರೆಟ್, ಗೆಡ್ಡೆಕೋಸು, ಬೀನ್ಸ್ ಮತ್ತು ಬಟಾಣಿನ ತೊಗೊಂಡಿದ್ದೀನಿ. ಇಲ್ಲಿ ಮಸಾಲೆಗೆ ಸ್ವಲ್ಪ ಪುದೀನ, ಒಂದು ಈರುಳ್ಳಿ, ಒಂದು ಸ್ವಲ್ಪ ಕಾಯಿ, ಒಂದು 3 ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಒಂದು 15 ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿನ ತೊಗೊಂಡಿದ್ದೀನಿ. ಸೊ ಫಸ್ಟ್ ನಾವು ಮಸಾಲೆಗೆ ರುಬ್ಕೊಬಿಡೋಣ. ಇಲ್ಲಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಪುದೀನ, ಕೊತ್ತಂಬರಿನ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಇಲ್ಲಿ ನಾನು ಚಕ್ಕೆ, ಲವಂಗ, ಸೊಂಪನ್ನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಉಳಿದಿದ್ದು ಮಸಾಲೆನ ಹಾಕ್ಕೊಂಡು ರುಬ್ಕೋಬೇಕು. ಸೊ ನೀವು ಮಸಾಲೆ ರುಬ್ಕೋಬೇಕಾದ್ರೆ 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ ಯೂಸ್ ಮಾಡ್ಕೊಳ್ಳಿ. ನಿಜವಾಗ್ಲೂ ತುಂಬ ರುಚಿಯಾಗಿ ಬರುತ್ತೆ, ಆ ಫ್ಲೇವರು ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ನಾನು ಪಲಾವ್ ಎಲೆ ಮತ್ತು ನಕ್ಷತ್ರ ಹೂವು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಚಕ್ಕೆ, ಲವಂಗ, ಸೋಂಪು ಏನೂ ಹಾಕ್ಕೊತಿಲ್ಲ, ಬಿಕಾಸ್ ರುಬ್ಕೊಳಗೆ ಹಾಕ್ಕೊಂಡಿದ್ದೆ. ಇವಾಗಲೂ ಹಾಕ್ಕೊಂಡ್ರೆ ಹೆವಿ ಮಸಾಲೆ ಆಗಿಬಿಡುತ್ತೆ. ಆಮೇಲೆ ಇಲ್ಲಿ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನಾನು ಹಸಿ ಬಟಾಣಿನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲ ಅಂದರೆ ಒಣಗಿದ ಬಟಾಣಿನೇ ನೈಟ್ ನೆನೆಸಿಟ್ಬಿಟ್ಟು ಬೆಳಗ್ಗೆ ನೀವು ಟಿಫನ್ಗೆ ಯೂಸ್ ಮಾಡ್ಕೋಬೋದು. ಸೊ ಬಟಾಣಿನ ಹಾಕಿ 1 ನಿಮಿಷ ಹಾಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನಾನು 1-2 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ತರಕಾರಿನ ಹಾಕ್ಕೊತಾ ಇದ್ದೀನಿ. ಗೆಡ್ಡೆಕೋಸು, ಹುಳ್ಳಿಕಾಯಿ ಮತ್ತು ಕ್ಯಾರೆಟು. ನೀವು ಬೇಕಿದ್ರೆ ಬೇರೆ ತರಕಾರಿನೂ ಹಾಕ್ಕೋಬೋದು, ರುಚಿ ಚೆನ್ನಾಗಿರುತ್ತೆ. ಸೊ ತರಕಾರಿನ ಹಾಕಿ 1-2 ನಿಮಿಷ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಾನಿಲ್ಲಿ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಸೊ ಮಸಾಲೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ನಾನಿಲ್ಲಿ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಉಪ್ಪನ್ನ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಕುಕ್ಕರ್ ಮುಚ್ಚಳನ ಉಲ್ಟಾ ಮುಚ್ಚಿಡಿ, ಬಿಕಾಸ್ ಹಸಿ ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆ ಬಿಟ್ಕೋಬೇಕು. ಇವಾಗಿಲ್ಲಿ ಎಣ್ಣೆ ಬಿಟ್ಕೊಂಡಿದೆ. ಇಲ್ಲಿ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು 1 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 15 ನಿಮಿಷ ಮುಂಚೆನೇ ಅಕ್ಕಿನ ನೆನೆಸಿಟ್ಟಿದ್ದೆ. ಇವಾಗ ನಾನು ಅಕ್ಕಿನ ಹಾಕ್ಕೊತಿದ್ದೀನಿ. ಅಕ್ಕಿ ಹಾಕಿದ ತಕ್ಷಣ ಕುಕ್ಕರ್ ಮುಚ್ಚಳನ ಮುಚ್ಚಿಡಬೇಡಿ. 1-2 ಕುದಿ ಬರಲಿ, ಆಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿಡಿ. ನಿಜವಾಗ್ಲೂ ಅನ್ನ ಉದ್ರುದ್ರಾಗಿ ಬರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮುದ್ದೆ ಥರ ಆಗಲಿ ಅಂತ. ಸೊ ಇಲ್ಲಿ 2 ಕುದಿ ಬಂದಿದೆ. ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿಟ್ಟು 1 ವಿಸಿಲ್ನ ತರಿಸ್ತಿದ್ದೀನಿ. ಇಲ್ಲಿ 1 ವಿಸಿಲ್ ಬಂದಿದೆ. ಸೊ ನೋಡಿ, ರೈಸ್ ಬಾತ್ ರೆಡಿ ಆಗಿದೆ. ನಾನು ಆವಾಗಲೇ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡಿದ್ನಲ್ಲ, ಸೊ ಸ್ವಲ್ಪ ಮುದ್ದೆ ಆಗಿ ಬಂದಿದೆ. ನೀವು ಬೇಕಿದ್ರೆ ಕಡಿಮೆ ನೀರನ್ನ ಹಾಕ್ಕೊಳ್ಳಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.